ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 4 ಟಕ್ಸ್ ಬ್ಲೌಸಲ್ಲಿ ಕಪ್ಸನ್ನು ಯಾವ ರೀತಿ ಇಡೋದು ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇನೆ. ಇದು 8.5 ಚೆಸ್ಟ್ ಅಂದರೆ ಒಂದು ಸೈಡ್ ಒಂದು 8.5 ಎದೆ ಸುತ್ತಳತೆಯದು ಬ್ಲೌಸ್. 8.5 ಹೇಳಿದರೆ 34 ಎದೆ ಸುತ್ತಳತೆ ಬ್ಲೌಸ್ ಇದು ಫ್ರೆಂಡ್ಸ್. ಇದರಲ್ಲಿ ಈಗ ನಾನು ಫ್ರಂಟ್ ಪಾರ್ಟ್ ಮಾತ್ರ ನಿಮಗೆ ನಾನು ಇವತ್ತು ತೋರಿಸಿಕೊಡ್ತಿದ್ದೇನೆ. ಫ್ರಂಟ್ ಪಾರ್ಟಿಗೆ ನಾವು 4 ಟಕ್ಸ್ ಬಂದಾಗ ಕಪ್ಸನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತೇಳಿ ನಾನು ನಿಮಗೆ ಈಸಿಯಾಗಿ ಯಾವ ರೀತಿ ಅಟ್ಯಾಚ್ ಮಾಡ್ಬೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸಿಕೊಡ್ತೇನೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಇದಕ್ಕೆ ನಾನು ಇವಾಗ 34 ಚೆಸ್ಟಿನ ಅದೇ ಕಪ್ಸನ್ನು ತೆಗೆದುಕೊಂಡಿದ್ದೇನೆ. ಕಪ್ಸನ್ನು ನಾನೀಗ ಓಪನ್ ಮಾಡ್ತಾ ಇದ್ದೇನೆ. ಕಪ್ಸನ್ನು ತೆಗೆದುಕೊಂಡಿದ್ದೇನೆ. ಕಪ್ಸನ್ನು ಇವಾಗ ಕಪ್ಸಿಗಿಂತ ಮುಂಚೆ ನಾನೀಗ ಕಟ್ಟಿಂಗ್ ಇದು ನಾನು ನಾರ್ಮಲ್ ಆಗಿ ಯಾವ ರೀತಿ ಕಟ್ ಮಾಡುತ್ತೇನೆ, ನನ್ನ ಕಟ್ಟಿಂಗ್ ವಿಡಿಯೋವನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಹಿಂದಿನ ವಿಡಿಯೋವನ್ನು ಚೆಕ್ ಮಾಡಿದರೆ ಅದೇ ಥರ ಕಟ್ಟಿಂಗನ್ನು ಮಾಡಿದ್ದೇನೆ ನಾನು. ಆದರೆ ಟಕ್ಸ್ ಮಾರ್ಕನ್ನು ನಾನಿಲ್ಲಿ ಆಲ್ರೆಡಿ ಇದಕ್ಕೆ ನಿಮಗೆ ಮಾರ್ಕನ್ನು ಮಾಡಿಟ್ಟಿದ್ದೇನೆ ಫ್ರೆಂಡ್ಸ್. ನೋಡಿ, ಟಕ್ಸ್ ಲೆಂತ್ ಬಂದುಬಿಟ್ಟು ಮೇಯ್ನಾಗಿ ನಮಗೆ ಬೇಕಾಗಿರೋದು ಇಲ್ಲಿಂದ ಶೋಲ್ಡರಿಂದ ಇಲ್ಲಿವರೆಗಿನ ಟಕ್ಸ್ ಲೆಂತ್ ಬಂದುಬಿಟ್ಟು ನನಗೆ 9.75 ಬಂದಿದೆ. ಅದರ ನಂತರ ಬಂದು ನನ್ನದು ಟಕ್ಸ್ ಲೆಂತ್ ಬಂದುಬಿಟ್ಟು 2.5 ಇಂಚಿನ ಲೆಂತ್ ಅದು ಫ್ರೆಂಡ್ಸ್. ಅದಾದಮೇಲೆ ಈ ಟಕ್ಸ್ ಸಣ್ಣದು ಮಾಮೂಲಿ ನಾವು 4 ಟಕ್ಸಿಗೆ ಯಾವ ರೀತಿ ಹಾಕಿದ್ದೇನೆ ಅದೇ ರೀತಿಯಲ್ಲೇ ಹಾಕಬೇಕು. ಈ ಟಕ್ಸನ್ನು ಇವಾಗ ನಾನು ಇದನ್ನು ಹೈಲೈಟ್ ಮಾಡಿಕೊಳ್ಳುವ. ಈ ಟಕ್ಸ್ ಪಾಯಿಂಟನ್ನು 4 ಪಾಯಿಂಟನ್ನು ಕರೆಕ್ಟಾಗಿ 2 ಸೈಡಿಗೆ ಬರುವ ಹಾಗೆ ನಾನು ಬ್ರೈಟ್ ಚಾಕಲ್ಲಿ ಡಾರ್ಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಬಂದ ಮೇಲೆ ಇದನ್ನು ಈ ಕಡೆದಕ್ಕೂ ಸೇಮ್ ಅದು ಕಲರನ್ನು ನಾವು ಪ್ರೆಸ್ ಮಾಡಿಕೊಳ್ಳುವ ಬರಬೇಕು. ಸೇಮ್ ಪೀಸಲ್ಲಿ ಮೇನ್ ಇರೋದೇ ಇದರಲ್ಲಿ ಟಕ್ಸ್ ಪಾಯಿಂಟ್ ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್. ನಾವು ಇದನ್ನು ಈ ರೀತಿಯಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ಈ ಬದಿಗೆ ನೋಡಿ ಸೇಮ್ ಏನೇನು ಬಂದಿದೆ ಅಲ್ಲಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ಬಿಡುವ. ಸೇಮ್ ಏನೇನಿದೆ ಅದೇ ಥರ ಮಾರ್ಕ್ ಮಾಡ್ಕೊಂಡು ಬಿಡುವ. ಇದಾದಮೇಲೆ ಇದರದ್ದು ಈಗ ನೋಡಿ, ಇದು 2 ಬದಿಗೆ ನಾನು ಟಕ್ಸ್ ಮಾರ್ಕನ್ನು ಹಾಕಿ ಆಗಿದೆ ನೋಡಿ. ಅದರ ಮೇನ್ ಪೀಸ್ ಬಂದುಬಿಟ್ಟು ನೋಡಿ, ಇದರದ್ದು ಮೇನ್ ಪೀಸ್ ಬಂದುಬಿಟ್ಟು ಇದು ಇದೆ ನೋಡಿ. ಇದಕ್ಕೂ ನಮಗೂ ಸೇಮ್ ಟಕ್ಸ್ ಮಾರ್ಕ್ಗಳು ಬೇಕು ಫ್ರೆಂಡ್ಸ್. ಯಾಕಂತೇಳಿದ್ರೆ ನಾವು ಕಪ್ಸ್ ಜಾಯಿಂಟ್ ಮಾಡುವಾಗ ಮೇನ್ ಪೀಸಿಗೂ ಒಂದು ಸ್ಟಿಚ್ ಆಗಬೇಕು, ಈ ಲೈನಿಂಗ್ ಪೀಸಿಗೆ ಒಂದು ಸ್ಟಿಚಿಂಗನ್ನು ಮಾಡಬೇಕಾಗ್ತದೆ. ಇವಾಗ ನಾನು ಇದಕ್ಕೂ ಸೇಮ್ ಇದೇ ಟಕ್ಸ್ ಮಾರ್ಕನ್ನು ನಾನು ಇದಕ್ಕೆ ಚಾಕಲ್ಲಿ ಪ್ರೆಸ್ ಮಾಡ್ಕೊಳ್ತೀನಿ. ಇದು ಆಲ್ರೆಡಿ ನಾನು ಚಾಕ್ ಮಾರ್ಕ್ ಇರುವುದರಿಂದ ನಾನು ಅದನ್ನೇ ಇಟ್ಟು ಪ್ರೆಸ್ ಮಾಡ್ಕೊಳ್ಳುವ. ನೋಡಿ, ಸೇಮ್ ಇದ್ದದಿದ್ದ ಹಾಗೆ ಕಟ್ ಮಾಡ್ಕೊಂಡಿದ್ದೇನೆ. ಮೇನ್ ಪೀಸನ್ನು ನೋಡಿ ಈ ರೀತಿಯಾಗಿ ಇಟ್ಕೊಂಡು ಇದಕ್ಕೆ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಬಂದಿದ್ದಲ್ಲ. ಬೇಕಿದ್ರೆ ಇದು ಸ್ಕೇಲ್ ಇದ್ದರೆ ಸ್ಕೇಲಲ್ಲಿ ಮಾಡ್ಕೊಳ್ಳಿ. ಏನೇನು ಲೈನಿಂಗಲ್ಲಿ ನಾವು ಇಟ್ಕೊಂಡಿದ್ದೇವೆ ಅದನ್ನು ನಾವು ಮೇನ್ ಕ್ಲೋತಲ್ಲಿ ಕೂಡ ಅದೇ ಥರ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಸೇಮ್ ಇದೀಗ ಗುಬ್ಬಿ ಪಟ್ಟಿ ಸೈಡ್ ಆದರೆ ಇದೀಗ ರಿಂಗ್ ಪಟ್ಟಿ ಸೈಡಿಗೂ ಸೇಮ್ ಅದೇ ಥರ ನಾವು ಪ್ರೊಸೀಜರನ್ನು ಮಾಡುವ. ಸೇಮ್ ಈ ಪೀಸನ್ನು ಇಟ್ಟುಕೊಂಡು ಇದು ಇಲ್ಲಿ ಬಂದಿದೆ ಅದೇ ಥರ ಈ ಮಾರ್ಕು ಕೂಡ ಅದಾದಮೇಲೆ ಈ ಮಾರ್ಕ್ ಕೂಡ ನೋಡಿದ್ರಲ್ಲ. ಇದಾದಮೇಲೆ ಇವಾಗ ನಾವು ಈ ಎಲ್ಲ 4 ಪೀಸಿಗೆ ಸಹ ಏನೇನು ಟಕ್ಸ್ ಪಾಯಿಂಟ್ ಇದೆ ಅದನ್ನು ಇದ್ದದಿದ್ದ ಹಾಗೇನೊಮ್ಮೆ ಸ್ಟಿಚ್ ಮಾಡಿಕೊಳ್ಳುವ. ಇದಕ್ಕೂ ಅಷ್ಟೇ. ಇದು ನಾನೀಗ ಕಪ್ಸನ್ನು ನಾನು ಇದರ ಸೆಂಟ್ರ್ ಪಾಯಿಂಟನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. 4 ಫೋಲ್ಡಿಂಗ್ ಮಾಡಿದರೆ ಇಲ್ಲಿ ಸೆಂಟ್ರ್ ಪಾಯಿಂಟ್ ಸಿಗುತ್ತೆ ನಿಮಗೆ. ಅದೇ ಬೆರಳನ್ನಲ್ಲಿ ಪ್ರೆಸ್ ಮಾಡಿಟ್ಕೊಂಡ್ರೆ ಇಲ್ಲಿ ಕೂಡ ನಿಮಗೆ ಸೆಂಟ್ರ್ ಪಾಯಿಂಟ್ ಸಿಗುತ್ತೆ ಫ್ರೆಂಡ್ಸ್. ಅದನ್ನೇ ನಾನು ಇಲ್ಲಿಗ ಇದಕ್ಕೆ ಮಾರ್ಕಿಂಗ್ ಈ ಟಕ್ಸನ್ನ ಈ ಪಾಯಿಂಟಿಗೆ ಬಂದು ಈ ಪಾಯಿಂಟ್ ಜಾಯಿಂಟ್ ಆಗಬೇಕು ಫ್ರೆಂಡ್ಸ್. ಈ ಥರ ಈ ರೀತಿಯಾಗಿ ಜಾಯಿಂಟ್ ಆಗಬೇಕು. ಅದನ್ನು ನೋಡಿ ಈ ರೀತಿಗೆ ಬಂದು ನಿಲ್ಲಬೇಕು ಫ್ರೆಂಡ್ಸ್. ಅದನ್ನು ನಾನು ಸ್ಟಿಚ್ ಮಾಡ್ತಾ ಇವಾಗ ಇದು ಎಲ್ಲ ಕಾಲು ಇಂಚಿನದ್ದು ಟಕ್ಸ್ಗಳು ಇದು ಒಂದು ಮಾತ್ರ ನಾನು 1 ಇಂಚಲ್ಲಿ ಹಿಡಿತೇನೆ ಫ್ರೆಂಡ್ಸ್.
ಬನ್ನಿ ಇವಾಗ ಎರಡೂ ಸೈಡಿನ 4 ಪೀಸಿಗೂ ನಾವು ಸೇಮ್ ಏನಿದೆ ಅದೇ ಥರ ಟಕ್ಸನ್ನು ಹಿಡಿತಾ ಹೋಗುವ. ಇದನ್ನು ನಾನು 1 ಇಂಚು ಮಾಮೂಲಿ ನೀವು ಬ್ಲೌಸಲ್ಲಿ ಎಷ್ಟು ಹಿಡಿತೀರಾ ಅಷ್ಟೇ ಇದನ್ನು ಕೂಡ ಇದಕ್ಕೂ ಹಿಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ 1 ಇಂಚನ್ನು ಇಲ್ಲಿಗೆ ಇಟ್ಕೊಳ್ಳುವ. ಇದನ್ನು ಇಲ್ಲಿಗೆ ಪ್ರೆಸ್ ಮಾಡಿ ಫಿನಿಶಿಂಗನ್ನು ಒಳಗಡೆ ಪ್ರೆಸ್ ಮಾಡಿ ನೋಡಿ 1 ಪೀಸ್ ಆಯಿತು. ಅದೇ ಥರ ಈಗ ಇನ್ನೊಂದು ಪೀಸನ್ನು ತೆಗೆದುಕೊಳ್ತಿದ್ದೇನೆ. ನೋಡ್ಕೊಳ್ಳಿ ಸ್ಟಿಚ್ ಮಾಡೋ ಮುಂಚೆ ಅಪೋಸಿಟ್ ಸೈಡನ್ನು ಇದು 1 ಇಂಚು. ತುಂಬ ಜನರು 4 ಟಕ್ಸ್ ಬ್ಲೌಸಿಗೆ ಕಪ್ಸನ್ನು ಇಡೋದಕ್ಕೆ ಕೇಳೋದಿಲ್ಲ, ಕಷ್ಟ ಅಂತ ಹೇಳ್ತಾರೆ. ಈ ಮೆಥಡನ್ನು ಮಾಡಿಕೊಂಡ್ರೆ ಈಸಿ ಫ್ರೆಂಡ್ಸ್, ಏನು ಕಷ್ಟ ಏನಿಲ್ಲ. ಆಯಿತು ನೋಡಿ, ಲೈನಿಂಗಿಗೆ ನಾನು ಟಕ್ಸನ್ನು ಹಿಡ್ದಾಯಿತು ನೋಡಿ, 2 ಲೈನಿಂಗಿಗೂ. ಇವಾಗ ನಾನು ಮೇನ್ ಪೀಸಿಗೂ ಅದೇ ಥರ ನಾನು ಸೆಪ್ರೇಟಾಗಿ ಇಟ್ಕೊಳ್ಬೇಕು. ಮಾಮೂಲಿಯಾಗಿ ನಾವು ಲೈನಿಂಗ್ ಬ್ಲೌಸನ್ನು ಜಾಯಿಂಟ್ ಮಾಡಿ ಆಮೇಲೆ ನಾವು ಟಕ್ಸನ್ನು ಹಿಡಿತೇವಲ್ಲ ಫ್ರೆಂಡ್ಸ್, ಆದರೆ ಇದರಲ್ಲಿ ಈ ರೀತಿಯಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಇದಕ್ಕೂ ಸೇಮ್ ಅದೇ ಥರ ಟಕ್ಸನ್ನು ಹಿಡಿತಿದ್ದೇನೆ ನಾನು. ಇದು ವೆಲ್ವೆಟ್ ಬ್ಲೌಸ್ ಬಟ್ಟೆ ಆಗಿರೋದ್ರಿಂದ ನೋಡಿ 1 ಇಂಚು ವೆಲ್ವೆಟ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಅಂಟ್ಕೊಳ್ತಾರೆ ಫ್ರೆಂಡ್ಸ್ ಅಷ್ಟೇ. ಇದಕ್ಕೆ ನೋಡಿ ಫ್ರೆಂಡ್ಸ್ 4th ಟಕ್ಸನ್ನು ಹಿಡಿತಿದ್ದೇನೆ. ನೋಡಿ 1 ಸೈಡ್ ಆಯಿತು. ಇವಾಗ ಇನ್ನೊಂದನ್ನು ಸೇಮ್ ಅದೇ ಥರ ಇದು ಲೆಫ್ಟ್ ಸೈಡ್ ಆಯಿತು, ಇದು ರೈಟ್ ಸೈಡ್ ಆಯಿತು. ಇವಾಗ ನಾನು ಇದು ಪೀಸನ್ನು ಬದಿಗೆ ಇಟ್ಕೊಂಡು ಈಗ ಈ ಲೈನಿಂಗ್ ಪೀಸನ್ನು ತೆಗೆದುಕೊಳ್ತೇನೆ ಫ್ರೆಂಡ್ಸ್. ಲೈನಿಂಗ್ ಪೀಸಲ್ಲಿ ನಾನು ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕಂತ ಹೇಳಿದರೆ ಈ ರೀತಿಯಾಗಿ ಬರಬೇಕು ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಬರಬೇಕು. ಇದಕ್ಕಿಂತ ಮೊದಲು ಇದರ ಸೆಂಟ್ರ್ ಪಾಯಿಂಟನ್ನು ನಾವು ಫಸ್ಟ್ ತೆಗೆದುಕೊಳ್ಳೋಣ. ನೋಡಿ ಸೆಂಟ್ರ್ ಪಾಯಿಂಟನ್ನು ತೆಗಿಬೇಕಾದ್ರೆ ಇದನ್ನು 4 ಫೋಲ್ಡಿಂಗ್ ಮಾಡಿಕೊಳ್ಳಿ. ಈ ರೀತಿಯಾಗಿ 4 ಫೋಲ್ಡಿಂಗ್ ಮಾಡಿ ಇಲ್ಲಿ ಸೆಂಟ್ರ್ ಮಾರ್ಕನ್ನು ಚಾಕಲ್ಲಿ ಮಾರ್ಕ್ ಮಾಡಿಕೊಳ್ಳಿ. ಅದಾದಮೇಲೆ ಈ ಪಾಯಿಂಟನ್ನು ಇಲ್ಲಿ ಬೆರಳಲ್ಲಿ ಪ್ರೆಸ್ ಮಾಡಿಟ್ಕೊಂಡ್ರೆ ಇಲ್ಲಿ ನಮಗೆ ಬೆರಳಿನ ಪಾಯಿಂಟ್ ಸಿಗುತ್ತದೆ ಫ್ರೆಂಡ್ಸ್. ಅಲ್ಲಿಗೊಂದು ಮಾರ್ಕನ್ನು ಹಾಕೊಳ್ಳಿ. ಆ ಮಾರ್ಕ್ ಹಾಕಿದ ಮೇಲೆ ಈ ಟಕ್ಸ್ ಇದೆಯಲ್ಲ ಫ್ರೆಂಡ್ಸ್, ಈ ಟಕ್ಸ್ನನ್ನು ನೀವು ಈ ಬೆರಳಲ್ಲಿ ಮಿಡಲ್ ಬೆರಳು ಆಗ್ಬೋದು, ಇಲ್ಲ ಸೆಂಟ್ರ್ ಬೆರಳಲ್ಲಿ ಒತ್ತಿ ಹಿಡ್ಕೊಂಡು ಈ ಟಕ್ಸ್ ಪಾಯಿಂಟ್ ಈ ಪಾಯಿಂಟಿಗೂ ಜಾಯಿಂಟ್ ಆಗಬೇಕು ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಜಾಯಿಂಟ್ ಆಗಬೇಕು. ನೋಡಿ ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕಪ್ಸಿನ ಈ ಬೆರಳಲ್ಲಿ ತುದಿಯಲ್ಲಿ ನಾನು ಇಲ್ಲಿ ನೋಡಿ ಈ ರೀತಿಯಾಗಿ ಒತ್ತಿ ಹಿಡ್ಕೊಂಡಿದ್ದೇನೆ. ಈ ತುದಿಗೂ ಈ ಪಾಯಿಂಟಿಗೂ ಇಲ್ಲಿರೋ ಚಾಕ್ ಪಾಯಿಂಟಿಗೂ ಕರೆಕ್ಟಾಗಿ ಸೆಂಟ್ರಲ್ಲಿ ಹಿಡ್ಕೊಳ್ಳಿ ಫ್ರೆಂಡ್ಸ್. ಅದೇ ಇದ್ರೆ ಸೆಂಟ್ರ್ ಪಾಯಿಂಟ್ ನೋಡಿ. ಇಲ್ಲಿಂದ ಈಗ ನಾನು ಈ ಬೆರಳನ್ನು ತೆಗಿಲಿಕ್ಕಿಲ್ಲ,
ಇಲ್ಲಿಂದ ಇಲ್ಲಿಗೆ ಒಂದು ಉದ್ದಕ್ಕೆ ಒಂದು ಸ್ಟಿಚ್ಚನ್ನು ಕೊಡುವ. ಇಲ್ಲಾಂತಾದರೆ ನೀವು ಕೈಯಲ್ಲಿ ಹೊಲಿಗೆ ಕೊಟ್ಟರೂ ಆಗ್ಬೋದು, ಕೈ ಸೂಜಿಯಲ್ಲಿ ನೀವು ಪ್ರೆಸ್ ಮಾಡಿಕೊಂಡ್ರೂ ಆಗ್ತದೆ. ಹಾಗೆ ಇಲ್ಲ ಅಂತಾದರೆ ಇಲ್ಲಿಂದ ಇವಾಗ ಒಂದು ಸ್ಟಿಚ್ಚನ್ನು ನಾನು ಇಲ್ಲಿಗೆ ಸ್ಟ್ರೈಟಾಗಿ ಕೊಡ್ತೇನೆ. ಇದು ಈ ದೊಡ್ಡ ಟಕ್ಸಿಗೆ ಬಂದಿದೆ ನೋಡಿ ಫ್ರೆಂಡ್ಸ್, 1 ಇಂಚಿನ ಟಕ್ಸ್ ಇದೆಯಲ್ಲ ಫ್ರೆಂಡ್ಸ್, ಆ ಟಕ್ಸಿಗೆ ಬಂದಿದೆ ನೋಡಿ. ಅಲ್ಲಿಂದ ಸೆಂಟ್ರಿಗೆ ಒಂದು ಸ್ಟಿಚ್, ಕಪ್ಸನ್ನು ಆ ಕಡೆ ಈ ಕಡೆ ಸರಿಯಾದಾಗಿ ಕೈಯಲ್ಲಿ ಒತ್ತಿ ಹಿಡ್ಕೊಳ್ಳಿ. ಒಂದು ಸ್ಟಿಚ್ಚನ್ನು ನೋಡಿ ಈ ರೀತಿಯಾಗಿ ಮಾಡಿ ಡಬಲ್ ಕೊಡುವ. ಅದನ್ನೇ ತಿರುಗಿಸ್ಕೊಂಡ್ರೆ ಡಬಲ್ ಆಗಿ ಬನ್ನಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಪ್ಸನ್ನು ನಾನು ಜಾಯಿಂಟ್ ಮಾಡಿದೆ ಲೈನಿಂಗ್ ಬಟ್ಟೆಗೆ, ನೋಡಿದ್ರಲ್ಲ. ಇವಾಗ ಸೇಮ್ ಅದೇ ಥರ ಇನ್ನೊಂದು ಕಪ್ಸನ್ನು ಕೂಡ ಆ ಸ್ಟಿಚ್ಚನ್ನು ನೋಡಿ, ಕಪ್ಸ್ ಅಟ್ಯಾಚ್ ಆಯಿತು ನೋಡಿ ಫ್ರೆಂಡ್ಸ್, ಕಪ್ಸ್ ಅಟ್ಯಾಚ್ ಆಯ್ತಲ್ಲ ನೋಡಿ. ಈ ಬದಿನೂ ಆಯಿತು. ಇವಾಗ ಇದನ್ನು ನಾವು ಮೇನ್ ಪೀಸಿಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋ ಫ್ರೆಂಡ್ಸ್. ನೋಡಿ ಮೇನ್ ಪೀಸನ್ನು ತೆಗೆದುಕೊಳ್ಳಿ, ಈ ಥರ ಮೇನ್ ಪೀಸನ್ನು ತೆಗೆದುಕೊಳ್ಳಿ. ಇವಾಗ ನಮಗೆ ಇದು ಸೈಡಿಗೆ ಯಾವ ಸೈಡಿಗೆ ಕಪ್ಸ್ ಬೇಕು ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ 4 ಮೂಲೆನೂ ಈ ರೀತಿ ಪಾಯಿಂಟ್ಗಳು ಕರೆಕ್ಟ್ ಉಂಟ ನೋಡ್ಕೊಳ್ಳಿ ನೋಡಿ. ಟಕ್ಸ್ ಹಿಡಿದದ್ದು ನಾನು ಮೇನ್ ಪೀಸಿಗೂ ಈ ಪೀಸಿಗೂ ಯಾವ ರೀತಿ ಟಕ್ಸನ್ನು ಹಿಡಿದಿದ್ದೇನೆ ಅನ್ನೋದು ನೋಡಿ, ಕರೆಕ್ಟಾಗಿ ಬಂದಿದೆ ನೋಡಿ. ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಯಾಕಂದ್ರೆ ನಾವು ಇದು ವೆಲ್ವೆಟ್ ಪೀಸ್ ಅಲ್ಲ ಫ್ರೆಂಡ್ಸು, ಸ್ವಲ್ಪ ದಪ್ಪ ಇರೋದ್ರಿಂದ ಹಿಡಿಯುವಾಗ ಸ್ವಲ್ಪ ಕಡಿಮೆ ಬಂದರೂ ಬರ್ಬೋದು. ಇದು ಕರೆಕ್ಟ್ ಇರ್ತದೆ, ಅಂದರೆ ಕಾಟನ್ ಕ್ಲಾತ್ ಅಲ್ಲ, ಅದು ಲೈನಿಂಗ್ ಪೀಸ್ ಅಲ್ಲ. ಇವಾಗ ಇದನ್ನು ಇಟ್ಕೊಂಡು 4 ಸುತ್ತ ಬೇಕು ಅಂತಾದರೆ ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ ನೋಡಿ. ಇಲ್ಲಿಗೆ ಒಂದು ಪೀಸ್ ಇಲ್ಲಿ, ಅದಾದಮೇಲೆ ಇದನ್ನು ಕರೆಕ್ಟಾಗಿ ಈ ರೀತಿಯಾಗಿ ಒಂದು ಬೇಕು ಅಂತಾದರೆ ಈ ಥರ ಪ್ರೆಸ್ ಮಾಡಿಕೊಳ್ಳಿ, ಆವಾಗ ನಿಮಗೆ ಕರೆಕ್ಟ್ ಸಿಗುತ್ತೆ ನೋಡಿ. 4 ಮೂಲೆ ಕೂಡ ನೋಡಿ, ಇಲ್ಲಿ ಒಂದು, ಅಲ್ಲಿ ಒಂದು, ಮತ್ತು ಒಂದು ಇಲ್ಲಿ ಈ ಬದಿಗೆ ಬೇಕಿದೆ ಒಂದು ಪಾಯಿಂಟನ್ನು ನೋಡಿ, ಗುಂಪಿನನ್ನು. ಇವಾಗ 4 ಸುತ್ತನ್ನು ಸೈಡಲ್ಲೇ ಜಾಯಿಂಟ್ ಮಾಡ್ಕೊಂಡು ಬರುವ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ನೋಡಿ, ಬೇಕಂತಾದರೆ ಇಲ್ಲಿಂದ ಸ್ಟಾರ್ಟ್ ಮಾಡುವ ನೋಡಿ. ಈ ರೀತಿಯಾಗಿ 1/4 ಇಂಚಿಗೆ ಸೈಡಲ್ಲೇ ಸ್ಟಿಚ್ ಮಾಡ್ಕೊಂಡು ಕರೆಕ್ಟಾಗಿ ಜಾಯಿಂಟ್ ಮಾಡಿಕೊಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ಜಾಯಿಂಟ್ ಆಯ್ತಲ್ಲ. ಇದು 4 ಇದನ್ನು ತೆಗಿತೇನೆ ನಾನು. ಇದಾದಮೇಲೆ ನೋಡಿ, ಫ್ರಂಟಲ್ಲಿ ಕಪ್ಸ್ ಬಂದು ಎಷ್ಟು ಪರ್ಫೆಕ್ಟಾಗಿ ಬಂತು ನೋಡಿ. ಅದೇ ಥರ ನಾನು ಈಗ ಇನ್ನೊಂದು ಸೈಡನ್ನು ಮಾಡ್ತೇನೆ ನಾನು, ಸೇಮ್ ಮೆಥಡ್ ನೋಡಿ. ಈ ಬದಿನೂ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ಅದೇ ಮೆಥಡಲ್ಲಿ ಇನ್ನೊಂದು ಸೈಡನ್ನು ಕೂಡ ಅದೇ ಥರ ನಾನು ನೋಡಿ ಇಟ್ಕೊಳ್ತೇನೆ. ಇವಾಗ ಇದಕ್ಕೆ ವಿ ಪಟ್ಟಿಯನ್ನು ನಾವು ನೋಡಿ 2 ಬದಿ ಕೂಡ ಪರ್ಫೆಕ್ಟಾಗಿ ಬಂದಿದೆ ನೋಡಿ, 2 ಬದಿ ಕೂಡ. ಇದಕ್ಕೆ ವಿ ಪಟ್ಟಿಯನ್ನು ಕುತ್ಕೊಳಿಸ್ಬೇಕು ಈಗ ಫ್ರೆಂಡ್ಸ್. ವಿ ಪಟ್ಟಿಯನ್ನು ಕುತ್ಕೊಳಿಸ್ಬೇಕಾದ್ರೆ ನಮಗೆ ನಾರ್ಮಲ್ ಆಗಿ ನಾವು 4 ಟಕ್ಸ್ ಬ್ಲೌಸಲ್ಲಿ ವಿ ಪಟ್ಟಿಯನ್ನು ಕುತ್ಕೊಳಿಸಿದಾಗೆ ಇದರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ನಮಗೆ ಕಪ್ಸನ್ನು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಬರುವಾಗ ಅದು ಅಲ್ಲಿ ಕಪ್ಸ್ ಅನ್ನೋದು ಅಡ್ಡ ಬರ್ತದೆ. ಅದಕ್ಕೋಸ್ಕರ ಇದಕ್ಕೆ ಈ ಮೆಥಡನ್ನು ನಾನೀಗ ಒಂದು ಮೆಥಡ್ ಮಾಡ್ತೇನಲ್ಲ, ಆ ಮೆಥಡನ್ನು ಯೂಸ್ ಮಾಡಿ ಫ್ರೆಂಡ್ಸ್. ನೋಡಿ, ಇದಕ್ಕೀಗ ನಾನು ಇದು ವಿ ಪಟ್ಟಿಯನ್ನು ಜಾಯಿಂಟ್ ಮಾಡ್ತೇನೆ. ಯಾವ ರೀತಿ ಜಾಯಿಂಟ್ ಅಂತ ಹೇಳಿದರೆ ನೋಡಿ, ಮೇನ್ ಕ್ಲೋತನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಮೇನ್ ಕ್ಲೋತಿಗೆ ನಾನು ಲೈನಿಂಗನ್ನು ಇಟ್ಕೊಂಡಿದ್ದೇನೆ ನೋಡಿ, ಒಂದು ಪೀಸಿಗೆ. ಸೇಮ್ ಇದು 4 ಟಕ್ಸ್ ಬ್ಲೌಸಲ್ಲಿ ಯಾವ ಥರ ಹೊಲಿತೇವೆ ಅದೇ ಥರ ಇದಕ್ಕೂ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಹಿಡ್ಕೊಂಡು ಒಂದು 1/4 ಇಂಚ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಮುಂದಕ್ಕೇ ಹಿಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಯಾಗಿ ನೋಡಿ ಜಾಯಿಂಟ್ ಮಾಡುವ. ಸೇಮ್ ಪ್ರೊಸೀಜರ್ ಸೇಮ್ ನೋಡಿ, 1/4 ಇಂಚಿಗೆ ಕರೆಕ್ಟ್ ಹಿಡ್ಕೊಳ್ಳಿ 2 ಪೀಸನ್ನು ಕೂಡ.
ಬೇಕು ಅಂತಾದರೆ ಅದರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಬೇಕಿದ್ರೆ ಜಾಯಿಂಟ್ ಮಾಡ್ಕೊಳ್ಬೋದು. ಫಸ್ಟ್ ಸ್ಟಿಚ್ ಮಾಡ್ಬೋದು. ಆಯ್ತಲ್ಲ ನೋಡಿ ಫ್ರೆಂಡ್ಸ್, ಇದು ಎಕ್ಸ್ಟ್ರಾ ಪೀಸನ್ನು ತೆಗೆದು ಬಿಡುವ. ಇದು ನೋಡಿ ಈ ರೀತಿಯಾಗಿ ಬಂದಿದೆ. ಇವಾಗ ಇನ್ನೊಂದು ಪೀಸನ್ನು ಅದನ್ನು ಉಲ್ಟಾ ಹೊಡಿಬೇಕಲ್ಲ ನೋಡಿ, ಈ ರೀತಿಯಾಗಿ ಇಲ್ಲಿಟ್ಟುಕೊಂಡು ಸೇಮ್ ಕಾಲಿಂಚಿಗೊಂದು ಸ್ಟಿಚ್ ಮಾಡುವ. ಇದಾದಮೇಲೆ ಇದನ್ನು ಉಲ್ಟಾ ಮಾಡಿ ಮೇಲ್ಹೊಲಿಗೆ ಹಾಕ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್ ವಿ ಪಟ್ಟಿ. ಇವಾಗ ನಮಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಹಾಕಲಿಕ್ಕೆ ಆಗುದಿಲ್ಲ ಫ್ರೆಂಡ್ಸ್. ಇದರ ಒಳಗಡೆ ಬಂದರೆ ನಮಗೆ ಇಲ್ಲಿ ಇದು ಅಡ್ಡ ಬರ್ತದೆ. ಅದಕ್ಕೋಸ್ಕರ ನಾವೀಗ ಏನು ಮಾಡಬೇಕಂತ ಹೇಳಿದರೆ, ಇದು ಈ ರೀತಿ ಇದ್ದಾಗ ಇದನ್ನು ಡೈರೆಕ್ಟಾಗಿ ನಾವು ಫೋಲ್ಡ್ ಮಾಡಿ ಇಲ್ಲಿಂದ ಇದಕ್ಕೆ ಜಾಯಿಂಟನ್ನು ಕೊಡಬೇಕು. ನಾವಿವಾಗ ನೋಡಿ ಇಲ್ಲಿಂದ ಡೈರೆಕ್ಟ್ ಫೋಲ್ಡ್ ಮಾಡಬೇಕು. ಡೈರೆಕ್ಟ್ ಫೋಲ್ಡ್ ಮಾಡಿ ಏನೇನಿದೆ ಅದೇ ಥರವನ್ನು ನಾವು ಸ್ಟಿಚ್ ಮಾಡ್ಕೊಂಡು ಬರುವ. ನೋಡಿ ಏನೇನಿದೆ ಅದರ ಮೇಲ್ಗಡೆಗೆ ಫೋಲ್ಡ್, ಡೈರೆಕ್ಟ್ ಫೋಲ್ಡ್ ಮಾಡೋದು. ನೋಡಿ ಇದೇ ಥರ ನೋಡಿ ಆಯ್ತಲ್ಲ. ನೋಡಿ ವಿ ಪಟ್ಟಿ ಜಾಯಿಂಟ್ ಆಯಿತು. ನೋಡಿ ವಿ ಪಟ್ಟಿ ಜಾಯಿಂಟ್ ಆಯಿತು. ಇಲ್ಲಿ ಯಾವುದೇ ರೀತಿ ಇದಿಲ್ಲ. ಇದನ್ನು ಬೇಕಿದ್ರೆ ಈ ರೀತಿಯಾಗಿ ಮೇಲ್ ಮಾಡಿ ಇಲ್ಲಿಂದ ಈ ಎಡ್ಜಿಗೆ ಒಂದು ಬೇಕಿದ್ರೆ ಸ್ಟಿಚ್ಚನ್ನು ಕೊಡುವ. ಆವಾಗ ಇಲ್ಲಿ ಫಿನಿಶಿಂಗ್ ಅನ್ನೋದು ಚೆಂದ ಬರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಈ ಥರ ನೋಡಿ ಕಪ್ಸ್ ಅನ್ನೋದು ಜಾಯಿಂಟ್ ಆಗಿದೆ. ನೋಡಿ ಕಪ್ಸನ್ನು ಯಾವ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಜಾಯಿಂಟ್ ಆಗಿ ಬಂದಿದೆ ಅಂತ. ಇದು ಈ ಬದಿ ಆಯಿತು. ಅದೇ ಥರ ನಾನು ಈ ಸೈಡನ್ನು ಕೂಡ ಅದೇ ಥರ ನಾನು ನೋಡಿ ಇದು ಆಯಿತು. ಇವಾಗ ರೈಟ್ ಮತ್ತು ಲೆಫ್ಟ್ ಸೈಡನ್ನು ನೋಡಿ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಲೆಂತ್ ಕೂಡ ಕರೆಕ್ಟಾಗಿ ಬಂದಿದೆ. ಇವಾಗ ಇದಕ್ಕೆ ಗುಬ್ಬಿ ಪಟ್ಟಿಯನ್ನು ಮತ್ತು ರಿಂಗ್ ಪಟ್ಟಿಯನ್ನು ಸೇರಿಸ್ತೇನೆ. ಮೊದಲಿಗೆ ಗುಬ್ಬಿ ಪಟ್ಟಿಯನ್ನು ಸೇರಿಸುವ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿ ಕಪ್ಸ್ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಇಟ್ಕೊಳ್ಳುವ. ನೋಡಿ ಇಲ್ಲಿಂದಾಗಿ ಸೇಮ್ ಗುಬ್ಬಿ ಪಟ್ಟಿ ಪ್ರೊಸೀಜರ್ ಸೇಮ್ ಹಾಗೆ ಸೇಮ್. ಇಲ್ಲಿ ಫೋಲ್ಡ್ ಮಾಡುವಾಗ ಕಪ್ಸ್ ಸ್ವಲ್ಪ ತಾಗುವ ಚಾನ್ಸಸ್ ಇರ್ತದೆ. ಅಲ್ಲಿ ಸ್ಟಿಚ್ ಬೀಳದಿದ್ದರೆ ನೀವು ಸ್ವಲ್ಪ ಕ್ರಾಸ್ ಮಾಡಿ ತಗೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ, ನೋಡಿ ಈ ರೀತಿಯಾಗಿ. ನೋಡಿದ್ರಲ್ಲ, ಇದು ಗುಬ್ಬಿ ಪಟ್ಟಿಯನ್ನು ಜಾಯಿಂಟ್ ಮಾಡಿ ಆಯಿತು. ನಾನು ನೋಡಿ ಗುಬ್ಬಿ ಪಟ್ಟಿ ಎಷ್ಟು ಈಸಿಯಾಗಿ ಬಂತು ನೋಡಿ ಅಲ್ಲ. ಕಪ್ಸನ್ನು ಜಾಯಿಂಟ್ ಮಾಡಿದೆ. ಇವಾಗ ರಿಂಗ್ ಪಟ್ಟಿಯನ್ನು ನಾನು ಅದೇ ಥರ ಜಾಯಿಂಟ್ ಮಾಡ್ತೇನೆ ಫ್ರೆಂಡ್ಸ್. ಕಡೆಯಿಂದ ಲೈನಿಂಗ್ ಪೀಸನ್ನು ನಾನು ಹಿಡ್ಕೊಂಡಿದ್ದೇನೆ. ಇಲ್ಲಿಂದ ಈ ಕಡೆಯಿಂದ ನಾನು ಜಾಯಿಂಟ್ ಮಾಡ್ಕೊಂಬರುವ. ನೋಡಿ ಈ ರೀತಿಯಾಗಿ ಹಿಡ್ಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ, ಫೋಲ್ಡ್ ಮಾಡಿಕೊಳ್ಳಿ, ಕರೆಕ್ಟ್ ಹಿಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ದಪ್ಪ ಬೇಡ, ಯಾಕಂದರೆ ಇದು ಆಲ್ರೆಡಿ ವೆಲ್ವೆಟ್ ಬಟ್ಟೆ ಆಗಿರೋದ್ರಿಂದ. ಗುಬ್ಬಿ ಪಟ್ಟಿ ಫೋಲ್ಡ್ ಮಾಡೋದು ತುಂಬ ದಪ್ಪ ಬರುವಂಥ ಚಾನ್ಸಸ್ ಇರ್ತದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ನಾನು 4 ಟಕ್ಸ್ ಬ್ಲೌಸಿಗೆ ಎಷ್ಟು ಈಸಿಯಾಗಿ ನನ್ನ ಕಪ್ಸನ್ನು ಜಾಯಿಂಟ್ ಮಾಡಿದ್ದೇನೆ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಗುಬ್ಬಿ ಪಟ್ಟಿ ಸೈಡ್, ಇದು ರಿಂಗ್ ಪಟ್ಟಿ ಸೈಡ್. ಹೆಚ್ಚು ಜನ ಟೈಲರ್ಸ್ನವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಏನು ಹೇಳೋದು ಅಂದರೆ ಕೆಲವರಿಗೂ 4 ಟಕ್ಸ್ ಬ್ಲೌಸಿಗೆ ಕಪ್ಸನ್ನು ಇಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, 4 ಟಕ್ಸ್ ಬ್ಲೌಸಿಗೂ ನಿಮಗೆ ಕಪ್ಸನ್ನು ಆರಾಮ್ಸೆ ಇಡ್ಬೋದು ಫ್ರೆಂಡ್ಸ್, ಏನು ಸಮಸ್ಯೆ ಇಲ್ಲ. ಕಟ್ಟಿಂಗಲ್ಲೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಒಟ್ಟಲ್ಲಿ ಅದೇ ಲೈನಿಂಗನ್ನು ಸೆಪ್ರೇಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ, ಮೇನ್ ಪೀಸನ್ನು ಸೆಪ್ರೇಟಾಗಿ ಟಕ್ಸನ್ನು ಹಿಡ್ಕೊಂಡು, ಲೈನಿಂಗ್ ಬಟ್ಟೆನಲ್ಲೂ ಸೆಪ್ರೇಟಾಗಿ ಟಕ್ಸನ್ನು ಹಿಡ್ಕೊಂಡು ಕಪ್ಸನ್ನು ಜಾಯಿಂಟ್ ಮಾಡಿ. ಯಾವ ರೀತಿ ನೋಡಿ ಈಸಿಯಾಗಿ ನಾನು ಇದನ್ನು ಇದು ಕಪ್ಸ್ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಿದೆ ನೋಡಿ. ಇನ್ನು ಪ್ರಿನ್ಸಸ್ ಕಟ್ಟಲ್ಲೂ ಇಡ್ಬೋದು ಫ್ರೆಂಡ್ಸ್ ಕಪ್ಸನ್ನು, ಪ್ರಿನ್ಸಸ್ ಕಟ್ಟಲ್ಲಿ ಇನ್ನೂ ಆರಾಮ್ಸೆ ಇಡ್ಬೋದು. 4 ಟಕ್ಸ್ ಬ್ಲೌಸಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ಮಾಮೂಲಿಯಾಗಿಯೇ. ಅದೇ ಒಂದು ಮೆಥಡನ್ನು ನೀವು ಎಷ್ಟು ಜನ ಟೈಲರ್ಸ್ನವರು ಏನು ಹೇಳ್ತಾರೆ ಅಂತ ಹೇಳಿದರೆ, 4 ಟಕ್ಸ್ ಬ್ಲೌಸಿಗೆ ಕಪ್ಸನ್ನು ಇಡಲಿಕ್ಕೆ ಆಗೋದಿಲ್ಲ, ಪ್ರಿನ್ಸಸ್ ಕಟ್ಟಿಗೆ ಮಾತ್ರ ಆಗೋದು ಅಂತೇಳಿ ಹೇಳ್ತಾರೆ. ಆದರೆ ನಿಜವಾಗಿಯೂ ಇಲ್ಲ ಫ್ರೆಂಡ್ಸ್. 4 ಟಕ್ಸಿಗೂ ನಾವು ಕರೆಕ್ಟಾಗಿ ನೋಡಿ ಈ ಮೆಥಡಲ್ಲಿ ನೀವು ಟಕ್ಸನ್ನು ಇಟ್ಟು, ಲೈನಿಂಗಿಗೂ ಬೇರೆ ಟಕ್ಸ್, ಮೇನ್ ಪೀಸಿಗೂ ಬೇರೆ ಟಕ್ಸ್ ಇಟ್ಟು ಈ ರೀತಿಯಾಗಿ ಜಾಯಿಂಟ್ ಮಾಡಿಕೊಂಡ್ರೆ 4 ಟಕ್ಸ್ ಬ್ಲೌಸಿಗೂ ಪರ್ಫೆಕ್ಟಾಗಿ ಕಪ್ಸನ್ನು ನಾವು ಕುತ್ಕೊಳ್ಳಿಸಲಿಕ್ಕೆ ಆಗ್ತದೆ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾನು 4 ಟಕ್ಸ್ ಬ್ಲೌಸಲ್ಲಿ ಕಪ್ಸನ್ನು ಇಟ್ಟಿದ್ದೇನೆ. ಇನ್ನು ಬಾಕಿ ಎಲ್ಲ ನಾರ್ಮಲ್ ಬ್ಯಾಕ್ ಪಾರ್ಟನ್ನು ಮಾಮೂಲಿ ನಾನು ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡ್ತೇನೆ ಅದೇ ರೀತಿ ಮಾಡಿ, ಇಲ್ಲಿ ಹೆಮ್ಮಿಂಗಿಗೆ ನಾನು ಬಟ್ಟೆನ ಮತ್ತೇನೆ ಜಾಯಿಂಟ್ ಮಾಡಿ ಫಿಟ್ಟಿಂಗನ್ನು ಮಾಡಿ ಆದಮೇಲೆ ನಾನು ನಿಮಗೆ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೇನೆ. ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಿದ್ದೇನೆ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ.